ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇವತ್ತು ನಡೆದಂತಹ ಫಿಸಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಇದರ ಒಂದು ಕೀ ಆನ್ಸರ್ ಕೂಡ ನಾವು ನೋಡ್ತಾ ಹೋಗೋಣ. ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಂತ ಮಕ್ಕಳು ಹೇಳ್ತಾರೆ, ಆದರೆ ನೋಡ್ತಾ ಹೋಗೋಣ ಬನ್ನಿ. ಪಾರ್ಟ್ ಎ ಹೌದಲ್ವಾ, 15 MCQಸ್ಗಳನ್ನು ನೋಡಬಹುದು. ದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ 0.008 ಈಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಆಯಿತಾ, 1 ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಇದೆ. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 3, ವೆಲಾಸಿಟಿ ಆಫ್ ಎ ಬಾಡಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಇನ್ ದ ಪೊಸಿಷನ್ ಟೈಮ್ ಗ್ರಾಫ್ ಬೈ ಟೇಕಿಂಗ್ ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸ್ಲೋಪ್ ಆಫ್ ಎ ಗ್ರಾಫ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. Question number 4, if the body charges its direction of motion then the body is said to be moving with the dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ acceleration is the right answer. Question number 5, an example for motion in a plane is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ a javelin throw in the sports competition is the right answer is option D. Question number 6, if the two vectors ಕ್ವಶನ್ ಓದ್ಕೊಳ್ಳಿ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ವೆನ್ ಎ ಬುಲೆಟ್ ಫೈರ್ಡ್ ಫ್ರಮ್ ಎ ಗನ್ ದಿ ಗನ್ ಏನಿದು ರಿಕಾಲ್ಸ್ ಡ್ಯೂ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕನ್ಸರ್ವೇಷನ್ ಆಫ್ ಮೂಮೆಂಟಮ್, ಆಪ್ಷನ್ ಸಿ. ಕ್ವಶನ್ ನಂಬರ್ 8, ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಫೋರ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ವರ್ಕ್ ಡನ್ ಬೈ ದಿ ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆಲ್ವೇಸ್ ನೆಗೆಟಿವ್. Question number 10, the energy stored in the spring of a watch is dash. Right answer is option C, elastic potential energy is the right answer. Question number 11, a body is whirled in a horizontal circle by means of a string. The centripetal force is supplied by dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, tension in the string is the right answer. Question number 12, my dear children, the analog of mass in rotational motion is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೂಮೆಂಟ್ ಆಫ್ ಇನರ್ಷಿಯಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾವಿಂಗ್ ವೇರಿಯಬಲ್ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಇದೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪಿನ್ನಿಂಗ್ ಟಾಪ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬೋತ್ ಆಫ್ ದೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಸೈಜ್ ಆಫ್ ದಿ ಫಾಲೋಯಿಂಗ್ ಬಾಡಿ ಕೂಡ ಮಾಸ್ ಆಫ್ ದಿ ಫಾಲೋಯಿಂಗ್ ಬಾಡಿ ಕೂಡ ಹೌದು. ಕ್ವಶನ್ ನಂಬರ್ 15, ಅರೌಂಡ್ ದ ಸನ್ ಎ ಪ್ಲಾನೆಟ್ ಮೂವ್ಸ್ ಡ್ಯಾಶ್ ಅಂತ ಇದೆ. ಫಾಸ್ಟರ್ ವೆನ್ ಇಟ್ ಈಸ್ ಕ್ಲೋಸರ್ ಟು ದ ಸನ್ ಆ್ಯಂಡ್ ದ ಸ್ಲೋವರ್ ವೆನ್ ಇಟ್ ಈಸ್ ಫಾರ್ದರ್ ಫ್ರಮ್ ದಿ ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ನೋಡಿ, 3 ನಿಮಿಷದಲ್ಲಿ ನಾವು ಈಗ 15 ಮಾರ್ಕ್ಸನ್ನು ಮುಗಿಸಿದ್ದೇವೆ, ಹೌದಲ್ವಾ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸು, ಇಫ್ ದಿ ವೆಲಾಸಿಟಿ ಆಫ್ ದಿ ಬಾಡಿ ಡಿಕ್ರೀಸಸ್ ವಿತ್ ದ ಟೈಮ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದನ್ನು ನಾವು ರಿಟಾರ್ಡೇಷನ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 17, ಬ್ಯಾಂಕಿಂಗ್ ಆಫ್ ರೋಡ್ಸ್ ಈಸ್ ಟು ಪ್ರೊವೈಡ್ ನೆಸೆಸರಿ ಡ್ಯಾಶ್ ಟು ಎ ವೆಹಿಕಲ್ ಆನ್ ಎ ಕರ್ವ್ಡ್ ರೋಡ್ ಅಂತ ಇದೆ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂತು ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಡ್ಯಾಶ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್ ಅಂತ ಇದೆ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19, ವೆನ್ ದ ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ 0 ದೆನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಟೋಟಲ್ ಏನಂತಿರೋ ತಗೊಳ್ಳು ಲೀನಿಯರ್ ಮೂಮೆಂಟಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20, ದ time period of an earth satellite in circular orbit is independent of dash of the satellite ಅಂತ ಇದೆ. ಇದಕ್ಕೆ ಮಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಎಲ್ಲ ಭಾಗ ನಿಮಗಾಗಿಯೇ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಆಗಿರ್ತವೆ ವಿದ್ಯಾರ್ಥಿಗಳೇ. ದಯವಿಟ್ಟು ಇದನ್ನು ಓದಿಕೊಳ್ಳಿ, ಆಯಿತಾ. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಡಿ. ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲೆಲ್ಲ ಯಾರಿಗೆಲ್ಲ ಇನ್ನೂ ಫಿಸಿಕ್ಸ್ ಎಕ್ಸಾಮ್ ಆಗಿಲ್ವೋ ಫಸ್ಟ್ ಇಯರ್ PUC ಚಿಲ್ಡ್ರನ್ನು, ದಯವಿಟ್ಟು ಈ ವಿಡಿಯೋಸ್ಗಳನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಕೊಂಡು ನೀವು ಓದಿ ಅವರಿಗೂ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಅರ್ಥ ಆಯ್ತಲ್ವಾ? ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಏನಂತೀರ ನಿಮ್ಮ ಇಂಗ್ಲೀಷ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಫಿಕ್ಸ್ ಗ್ರಾಮರ್ ಏನು ಬರುತ್ತೋ ಅದರ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ತಾವುಗಳು ಕಲಿಬೇಕು, ಬರೀ ನೋಡೋದ್ರಿಂದ ಉಪಯೋಗವಿಲ್ಲ. ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕಲೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಾನು ಅಪ್ಲೋಡ್ ಮಾಡಿರುವಂತಹ ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು, ಇಂಗ್ಲೀಷಿನ ವಿಡಿಯೋಸ್ಗಳನ್ನು ನೋಡಿದರೆ ಔಟ್ ಆಫ್ ಔಟ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಹೀಗೆಲ್ಲ ಆಗಲ್ಲ ಬೇರೆ ಕೋರ್ ಸಬ್ಜೆಕ್ಟ್ ಆದಂಗೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ ಟು ಅವರ್ ಮೇಲ್ ID all in one PDF 99@gmail.com.